ನೀವು ಯಾವಾಗಾರ ಈ ಗಿಡ ನೋಟಿಸ್ ಮಾಡಿರ ನಮ್ಮ ದೇಶದ ಎಲ್ಲ ಭಾಗದಾಗೂ ನಿಮ್ಗೆ ಈ ವೇಸ್ಟ್ ಗಿಡ ಕಾಣಾಕ್ ಸಿಕ್ತೈತಿ. ಅಂದಂಗ ಜನ ಇದಕ್ಕೆ ಕಾಂಗ್ರೆಸ್ ಗಿಡ ಅಂತಾರ. ಬಟ್ ಇದಕ್ಕೆ ಈ ಹೆಸರು ಹೆಂಗ್ ಬಂತ? ಇಂಡಿಯಾ ಮತ್ತು ಪಾಕಿಸ್ತಾನ್ ಪಾರ್ಟಿಷನ್ ಆದ್ಮೇಲೆ ಅಖಂಡ ಭಾರತದ ಫರ್ಟೈಲ್ ಭೂಮಿ ಪಾಕಿಸ್ತಾನ್ ಕಡೆ ಸೇರ್ಬಿಡ್ತೆ. ಅದಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ದೇಶದ ಜನಕ್ಕೆ ಫುಡ್ ಶಾರ್ಟೇಜ್ ಬೀಳಾತ್ ಬಿಡ್ತೆ. ಎದಕ್ಕಂದ್ರೆ ನಮ್ಮ ದೇಶದ ಒಳಗಿನ್ನು ಮಾಡರ್ನ್ ಅಗ್ರಿಕಲ್ಚರ್ ಮತ್ತು ಇರಿಗೇಷನ್ ಸಿಸ್ಟಮ್ ಶುರು ಆಗಿದ್ದಿಲ್ಲ. ಭಾಳಷ್ಟು ಅಗ್ರಿಕಲ್ಚರಲ್ ಕ್ರಾಪ್ಸ್ ಪಾಕಿಸ್ತಾನ್ ಏರಿಯಾ ಕಡೆನ ಆಗ್ತಿದ್ವ. ಮತ್ತು ಕೆಲವೊಂದು ರೀಜನ್ದಾಗ ಪಾಪ್ಯುಲೇಷನ್ ಜಾಸ್ತಿ ಆಗತ್ತಿತ್ತು, ರೇನ್ಫಾಲ್ ಕಡಿಮೆ ಆಗತ್ತಿತ್ತು. ಅವಾಗ ನೋಡ್ರಿ ನಮ್ಮ ಭಾರತ ಸರ್ಕಾರ USA ಜೊತೆ PL480 ಅಗ್ರಿಮೆಂಟ್ ಸೈನ್ ಮಾಡಿಬಿಟ್ರೆ ಅದ್ರಲಿಂತ್ರ ಅವ್ರು ಸಾವಿರಾರು ಟನ್ ಗೋಧಿ USA ಕಡಿಮೆ ಪ್ರೈಸ್ದಾಗ ಇಂಪೋರ್ಟ್ ಮಾಡ್ಕೊಂಡ್ರೆ. ಆ ಗೋಧಿ ಚೀಲದ ಜೊತೆ ಪಾರ್ಥೇನಿಯಂ ಅನ್ನೋ ಬೀಜ ಮಿಕ್ಸ್ ಆಗಿ ನಮ್ಮ ದೇಶಕ್ಕೆ ತಲುಪಿಬಿಡುತ್ತೆ. ಮುಂದೆ ನಮ್ಮ ದೇಶದ ಕ್ಲೈಮೇಟ್ ಮತ್ತು ವೆದರ್ ಕಂಡೀಷನ್ ಸಂಬಂಧ ಆ ಬೀಜ ಸಸಿಯಾಗಿ ಎಲ್ಲ ಕಡೆ ಹರಡಾತ್ ಬಿಡುತ್ತೆ. ಆ ಗಿಡದ್ಲಿಂತ್ರ ಈಗ ಹೊಲ ಹಾಳಾಗತ್ತಿದ್ವ. ದನ ಅದನ್ನ ತಿಂದ ತಮ್ಮ ಆರೋಗ್ಯ ಹಾಳು ಮಾಡ್ಕೊಳತ್ ಬಿಟ್ಟಿತ್ತು. ಜನಕ್ಕೆ ಅದ್ರಲಿಂತ್ರ ರ್ಯಾಷಸ್, ಅಲರ್ಜಿ ಮತ್ತು ಅಸ್ತಮಾ ಅಟ್ಯಾಕ್ ಬರತ್ವ. ಕೊನೆಗೆ ಗೌರ್ಮೆಂಟಿಗೆ ಇದಕ್ಕೆ ನಾಶ ಮಾಡಕ್ಕೆ ಉಪಾಯ ಹುಡ್ಕೋಬೇಕಾಗಿತ್ತು. ಫೈನಲಿ 1980ಸ್ದಾಗ ಇದಕ್ಕೆ ಒಂದು ರೆಮಿಡಿ ಸಿಕ್ತು. ಮೆಕ್ಸಿಕೋಲಿಂತ್ರ ಕೆಲವೊಂದು ಹುಳ ಈ ಕಾಂಗ್ರೆಸ್ ಗಿಡ ತಿಂದ ಅದನ್ನ ನಾಶ ಮಾಡತ್ವ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಟೈಮ್ದಾಗ ಇಂಪೋರ್ಟ್ ಆಗಿದ್ದ ಈ ವೇಸ್ಟ್ ಗಿಡಕ್ಕೆ ಜನ ಕಾಂಗ್ರೆಸ್ ಗಿಡ ಅನ್ನತ್ ಬಿಟ್ರೆ. ನಿಮಗೂ ಯಾವಾಗಾರ ಈ ಗಿಡದ್ಲಿಂತ್ರ ಅಲರ್ಜಿ ಇಲ್ಲ ರ್ಯಾಷಸ್ ಆಗಿದ್ರೆ ಕಾಮೆಂಟ್ ಸೆಕ್ಷನ್ದಾಗ ಎಸ್ ಅಂತ ಬರೀರಿ. ಮತ್ತು ಫಾಲೋ ಮಾಡ್ರಿ ಅ ಕ್ಲಾಸಿಕ್ ವೈಬ್.